ಎಂತಹ ಪುಣ್ಯಜೀವಿ ನೀನು. ನಿನ್ನನ್ನು ಪಡೆದ ನಾನು ಎಂತಹ ಪುಣ್ಯವಂತ. ನಿನ್ನ ಮಡಿಲಲ್ಲಿ ನಾನೂ ಮಗುವಾಗಿ ಮಲಗಬೇಕೆನ್ನುವ ಆಸೆ ಆಸೆ. ಅಮ್ಮ ಅಮ್ಮ ದಾನಮ್ಮ ತಾಯಿ, ತಾಯಿ ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿದಿ ತಾಯಿ. ನಿನ್ನ ಋಣ ನಾವ್ ಹೆಂಗ್ ಮುಟ್ಸೋದವ? ಅಮ್ಮ ದಾನಮ್ಮ ತಾಯಿ, ನಮಗ್ ಬಂದಿದ್ ರೋಗ ರುಜಿನಗಳೆಲ್ಲ ವಾಸಿ ಮಾಡಿ ನಮ್ಮೆಲ್ರನ್ನು ಕಾಪಾಡ್ದೆ ತಾಯಿ. ನಮ್ಮನೆ ದೇವ್ರಾಗಿ ನಮ್ ವಂಶನ ನಿನ್ನ ಪೂಜೆ ಮಾಡ್ತೀವಿ ತಾಯಿ, ಪೂಜೆ ಮಾಡ್ತೀವಿ. ಎದ್ದೇಳಮ್ಮ, ಎದ್ದೇಳು. ಹಾಗೆಲ್ಲ ಹೇಳ್ಬೇಡಿ. ನಾನು ಒಬ್ಬಳಿಂದಾನೇ ಏನೂ ಸಾಧ್ಯವಿಲ್ಲ. ನನ್ನ ಪತಿ ಎಲ್ಲ ಶರಣರ ಸೇವೆನೇ ನಿಮ್ಮನ್ನ ಉಳಿಸ್ತು. ನೋಡಿ, ನಿಮ್ಮ ಮನೆ ಹಾದಿ ಬೀದಿಯನ್ನೆಲ್ಲ ಸ್ವಚ್ಛವಾಗಿಟ್ಕೊಳ್ಳಿ. ಆಗ ಯಾವ ರೋಗನೂ ಬರೋದಿಲ್ಲ. ಬೆಟ್ಟದಂತಹ ಕಷ್ಟ ಆ ಶಿವನ ದಯೆಯಿಂದ ಪರಿಹಾರವಾಯಿತು. ಹೋಗಿ ಪ್ರಸಾದನ ಸ್ವೀಕರಿಸಿ. ಕೀರ್ತಪ್ಪ, ನೋಡು, ಇಲ್ಲಿ ಬಂದಿರೋರ್ ಮನೆ ಪರಿಸ್ಥಿತಿ ಹೇಗಿದೆಯೋ ಏನೋ. ಕೂಲಿ ನಾಲಿ ಮಾಡಿ ಬದುಕೋರಿದ್ರೆ 4 ದಿನ ಪ್ರಸಾದಕ್ಕಾಗೋಷ್ಟು ಕಾಳು ಕಡಿನ ನಮ್ಮ ಕಣಜದಿಂದ ಕೊಟ್ಟು ಕಳ್ಸು. ರಟ್ಟೆಲಿ ಶಕ್ತಿನೇ ಇಲ್ಲ ಅಂದ್ರೆ ಕಾಯಕ ಹೇಗ್ ಮಾಡ್ತಾರೆ? ಆತ್ರವ ಶರಣು ಶರಣು ಸ್ವೀಕರಿಸಿ. ಏನ್ರಿ, ನಮ್ಮ ಕಣ್ಣಪ್ಪ ಕಾಣ್ತಾನೆ ಇಲ್ವಲ್ಲ? ಎಲ್ಲಿ ಹೋಗಿದ್ದಾನವನು? ಹಾ, ಹೇಳೋದಕ್ಕೆ ಮರ್ತೋಗಿದ್ದೆ ನಾನು. ಅವನೀಗ ಹೊಸ ಕಾಯಕ ಮಾಡ್ತಿದ್ದಾನೆ. ಏನದು? ನಾನು ನೀನು ಜೀವಂತ ಇದ್ದವ್ರ ಸೇವೆ ಮಾಡಿದ್ರೆ ಅವನು ಜೀವ ಹೋದವ್ರನ್ನ ಕೈಲಾಸಕ್ಕೆ ಕಳಿಸೋ ಕಾಯಕದಲ್ಲಿ ಆನಂದ ಪಡ್ತಾ ಇದ್ದಾನೆ. ಅರ್ಥ ಆಗ್ಲಿಲ್ಲ ರೀ, ಸ್ವಲ್ಪ ಬಿಡಿಸ್ ಹೇಳಿ. ರಾತ್ರಿ ಯಾರಾದ್ರೂ ತೀರ್ಕೊಂಡ್ರೆ ಬೆಳಗಾಗೋ ತನಕ ಆ ಶವದ ಮುಂದೆ ಕೂತ್ಕೊಂಡು ತತ್ವಪದ ಪದಗಳು ಹಾಡೋದಿಕ್ಕೆ ಭಜನೆ ಮೇಳದವ್ರ ಜೊತೆ ಹೋಗ್ತಾನೆ. ರಾತ್ರಿ ಪೂರ ಹಾಡ್ತಾನೆ. ಅವನ್ ಹಾಡೋದನ್ನ ಕೇಳಿದ್ರೆ ನಾವ್ಯಾಕೆ ಈ ಭೂಮಿ ಮೇಲಿದ್ದೀವಿ ಅಂತ ನಮಗ್ ಭ್ರಮೆ ಆಗುತ್ತೆ. ಎಂಥ ಪುಣ್ಯಜೀವಿ ಕಣ್ಣಪ್ಪ. ಆಯಿ ದಾನವ್ವ, ಆಯಿ ಎಲ್ಲದೀಯವ್ವ? ನಮ್ ತಾಯಿ ಎಲ್ಲಿದ್ದಾಳ? ಕರೀರಪ್ಪ. ಏನಪ್ಪ? ಅವ್ವ, ದಾನವ್ವ ಇರೋದು ಒಬ್ಬನೇ ಮೊಮ್ಮಗ. ಹೊಳಿ ದಾಟುವಾಗ ದೋಣಿ ಮುಳುಗಿ ನನ್ನ ಸಂಸಾರೆಲ್ಲ ನೀರು ಪಾಲಾಗಿ ಹೋತು. ಸಿಕ್ಕಿತು ಇದೊಂದ ಕೂಸು, ನನ್ನ ವಂಶದ ಕುಡಿ. ಅವ್ವ ಉಳಿಸ್ಕೊಡವ್ವ, ನನ್ನ ಮೊಮ್ಮಗನ್ನ ಉಳಿಸ್ಕೊಡವ್ವ, ನಿನ್ನ ಕಾಲಿಗೆ ಬೀಳ್ತೀನಿ. ಉಸಿರೇ ನಿಂತು ಹೋಗಿದ್ಯಲ್ಲಪ್ಪ. ನಾನು ಏನ್ ಮಾಡ್ಲಿ? ಜೀವ ಕೊಡೋಕೆ ನಾನು ಬ್ರಹ್ಮ ಅಲ್ಲ. ಗಾಳಿ ಬೀಸಿದ್ರೆ ನನ್ನ ಸೆರಗನ್ನ ಅಡ್ಡ ಹಿಡಿದು ಗಾಳಿನ ತಡ್ದೇನು, ಉರಿಯೋ ಬಿಸಿಲನ್ನ ತಡ್ದೇನು. ಆದ್ರೆ ಗಾಳಿನೇ ಬಿಸಿಲನ್ನೇ ತಡೆಯೋಕೆ ನಾನು ಯಾರಪ್ಪ? ನಾನು ಯಾರು? ಅಂದ್ರ ನನ್ನ ಮೊಮ್ಮಗನ್ನ ಉಳಿಸ್ಕೊಡಕ್ಕಾಗಲ್ಲ. 100 ಜನರಿಗೆ ಜೀವದಾನ ಮಾಡಿದಿ, ಈ ಒಂದು ಕೂಸಿಗೆ ಜೀವ ಕೊಡಕ್ಕಾಗಲ್ಲ ಅಂತೀಯಲ್ಲ? ನೀನ್ ಎಂಥ ದಾನವ್ವ! ಹುಟ್ಟು ಸಾವುಗಳನ್ನ ಹಂಚೋ ದಾನಮ್ಮ ಅಲ್ಲಪ್ಪ ನಾನು. ಅದರ ಮಧ್ಯೆ ಇರೋ ಸತ್ಯನ ತಿಳಿಸೋ ದಾನಮ್ಮ. ಸಾವಿಲ್ಲದ ಮನೆ ಇಲ್ಲ, ನೋವಿಲ್ಲದ ಜೀವವಿಲ್ಲಪ್ಪ, ಜೀವವಿಲ್ಲ. ಕಟ್ಟಿಗೆ ಮುರಿದು ಒಲೆಯಾಗಿಟ್ಟು ಸುಟ್ಟು ಬೂದಿಯಾಗೈತಿ. ಅದನ್ನ ಹಣಿಗೆ ಹಚ್ಕೊಂಡ್ರು ನಾ ತೀರ್ತೀವ ಅನ್ನೋದು ಬಿಟ್ಟು ಮತ್ತ ಕಟ್ಟಿಗೆನ ತಂದು ಕೊಡು ಅಂದ್ರೆ ಎಲ್ಲಿಂದ ತಂದು ಕೊಡ್ತಾಳಪ್ಪ ದಾನಮ್ಮ? ಅಂದ್ರ ನನ್ನ ನಂಬಿಕೆ ಸುಳ್ಳಾತು? ಸುಳ್ಳನ್ನ ನಂಬಿದ್ರೆ ಅದು ಸತ್ಯ ಆಗೋದಿಲ್ಲಪ್ಪ. ಚಿಂತೆ ಬಿಡು. ಕೆಲಸ ಮುಗಿದ ಮೇಲೆ ನೀನು ಇರಲ್ಲ, ನಾನು ಇರಲ್ಲ. ಕಣ್ಣಪ್ಪ, ಯವ್ವ ಬೆಳಕಾಗೋವರೆಗೂ ನಿನ್ನ ಕಾಯಕ ಶುರು ಮಾಡು. ಆಗ್ಲಿ ತಾಯಿ, ನೀ ಹೇಳ್ದಂಗ ಆಗ್ಲಿ.
ಜೀವಕ್ಕೂ ದೇಹಕ್ಕೂ ಎಷ್ಟು ಗೆಳೆತನ ಇತ್ತು. ಜೀವ ದೇಹ ಬಿಟ್ಟು ಹೊಂಟಾಗ ದೇಹ ಜೀವಕ್ಕೆ ಬಿಟ್ಟು ಹೋಗ್ಬೇಡು ಮಾರಾಯ ಅಂತ ಪರಿಪರಿಯಾಗಿ ಬೇಡ್ಕೊಂತೀವಿ. ಹೆಂಗಂತ ಹೇಳ್ತೀನಿ ಕೇಳ್ರಿ. ಈ ಮಾತು ಕೇಳಿ ಬಲು ಮಾಯ, ತೂಕ ಮಾಡಿ ಹೇಳುತ್ತೀನ್ರಿ ನ್ಯಾಯ. ಕಾಡೋರೆಲ್ಲ ಕಾಡಿ ಕಾಡಿ ಹೋದ್ರು, ಇನ್ನ ಕೂಡವನ್ನ ಕೂಡಿಕೊಂಡ್ರಾತು. ಕೂಡವನ್ನ ಕೂಡಿಕೊಂಡ್ರಾತು. ಅಲ್ಲಿಗೆ ಈ ಜೀವ ಸಂತಿ ಮುಗಿತೈತಿ. ಮುಗಿತೈತಿ. ಕಣ್ಣಪ್ಪ, ಯವ್ವ ಬಾಯೋ ಬಾ ಬಾ ತಾಯಿ ಕೂಡ್ ಬಾ. ಕುಂಡ್ರ ತಾಯಿ. ಏನ್ ಹೇಳಿದೆ ನೀನು? ಇನ್ನೊಮ್ಮೆ ಹೇಳು. ನಿನ್ನ ಮಾತಿನಲ್ಲಿ ಏನೋ ಸತ್ಯ ಇದೆ ಅಂತ ನನಗನ್ಸುತ್ತೆ. ನಿನಗೆ ತಿಳಿಲಾರದ್ದೇನೈತಿವಾ? ನನಗೆ ತಿಳಿಲಾರದ್ದು ಕೋಟಿ ಕೋಟಿ ಇದೆ. ಆದ್ರೆ ನಿನ್ನ ಕಡೆ ಮಾತಿನಲ್ಲಿ ನನಗೆ ಬೇಕಾಗಿರೋದು ಏನೋ ಇದೆ ಅಂತ ಅನ್ಸುತ್ತೆ. ಏನಿಲ್ವಾ, ಕಾಡವ್ರೆಲ್ಲ ಕಾಡಿ ಕಾಡಿ ಹೋದ್ರು, ಇನ್ನು ಕೂಡವನ್ನ ಕೂಡ್ಕೊಂಡ್ರಾತು ಅಂದೆ. ಹಾ, ಅದೇ ಅದೇ ನನಗ್ ಬೇಕಾಗಿರೋದು. ಆಡು ಭಾಷೆಲಿ ಎಂಥ ಅದ್ಭುತ ಹೇಳಿದೆ ಕಣ್ಣಪ್ಪ. ವೇದ ವೇದಾಂತರಾಳದಲ್ಲಿ ಮುಳುಗೆದ್ದು ಮಾರುದ್ದ ತಾಳೆಗರಿಲಿ ಬರ್ದಿಟ್ರು ತಿಳಿಯಲಾರದ ನನ್ನಂಥವಳಿಗೆ ತಿಳಿಗನ್ನಡದ ಎಳನೀರಿನ ಸಿಹಿ ಅಂತ ನಿನ್ನ ಸರಳವಾದ ತತ್ವ ನನ್ನ ಮನಸ್ಸಿಗೆ ತಂದುಕೊಟ್ಟ ಆನಂದ ಎಷ್ಟು ಅಂತ ಹೇಳಿ. ನಿಜ, ಕಾಡೋರೆಲ್ಲ ಕಾಡಿ ಕಾಡಿ ಹೋದ್ರು. ಕಾಮಾದಿ ಅರ್ಷಡ್ ವರ್ಗಗಳೆಲ್ಲ ಕಾಡಿ ಹೋದ್ವು. ಇನ್ನು ನಿರಾಕಾರದಲ್ಲಿ ಕೂಡ್ಕೊಂಡ್ರಾಯ್ತು. ನಿಜ ಕಣ್ಣಪ್ಪ, ಕೂಡವನ್ನ ಕೂಡ್ಕೊಳ್ಳೇಬೇಕು. ಅಯ್ಯೋ ತಾಯಿ, ನಾನೇನೋ ಹೇಳ್ದೆ, ನೀನೇನೇನೋ ತಿಳ್ಕಂತೀಯಲ್ಲವಾ? ಏನಿಲ್ಲ ಬಿಡು ಕಣ್ಣಪ್ಪ. ಎಲ್ಲರೂ ನನ್ನ ಹತ್ರ ಬಂದು ಏನೇನೋ ಕೇಳ್ತಾರೆ. ಆದ್ರೆ ಇವತ್ತಿನವರೆಗೂ ನೀನ್ ನನ್ನ ಹತ್ರ ಏನೂ ಕೇಳಿಲ್ಲ. ನಿನಗೇನ್ ಬೇಕು? ಯವ್ವ, ನೀ ನನಗೇನ್ರೆ ಕಡಿಮೆ ಮಾಡಿದ್ರಲ್ಲವ ನಿನಗೆ ಕೇಳುವುದು. ಹಾ, ಈಗ ಒಂದು ಕೇಳಬೇಕು ಅನಸ್ತೈತಿ. ಕೇಳಪ್ಪ. ವರದಾನಿಯಾದ ನಿನ್ನ ರೂಪಾನ ಕಣ್ತುಂಬ ನೋಡ್ಬೇಕಂತ ಆಸೆ ಆಗ್ತೈತಲ್ವಾ? ಕಣ್ಣಪ್ಪ, ನನ್ನಪ್ಪ, ಶಿವನ ಕಣ್ಣಲ್ಲಿ ರಕ್ತ ಬಂತೆಂದು ತನ್ನ ಕಣ್ಣನ್ನೇ ಕಿತ್ತು ಶಿವನಿಗಿತ್ತ ಕಣ್ಣಪ್ಪನ ಹೆಸರಿಟ್ಟುಕೊಂಡಿರೋ ನಿನಗೆ ಈ ಒಂದು ಆಸೆ ನೆರವೇರಿಸಲಾರನೇ ಆ ಶಿವ? ಈಗ ಬೇಡವಾ ತಾಯಿ, ನಾ ಯಾವಾಗ ಬೇಕಂತೇನೋ ಆವಾಗ. ಯಾಕಂದ್ರೆ ನಿನ್ನ ನೋಡಿದ ಮೇಲೆ ಮತ್ತೀ ಪ್ರಪಂಚ ನೋಡೋ ಆಶಾ ಇಲ್ಲ ನನಗೆ. ಅದಕ್ಕೆ ಮಾತು ಕೊಡ್ತೀಯ ತಾಯಿ? ಆಗ್ಲಿ ಕಣ್ಣಪ್ಪ, ನಿನ್ನ ಸತ್ಯನಿಷ್ಠೆ ಆಸೆ ಆ ಶಿವ ನೆರವೇರಿಸ್ತಾನೆ. ದಾನು, ದೇವಿ ದಾನಮ್ಮ. ಓ, ನೀವಾ? ಏನಿದು ಹೊಸ ಶಬ್ದ? ದೇವಿ ದಾನಮ್ಮ ಅಂತಿದ್ದೀರಿ? ನಾನ್ಯಾರೋ ಶರಣರು ಬಂದ್ರೇನೋ ಅನ್ಕೊಂಡೆ. ಶರಣರು ಕರೆದರೆ ಮಾತ್ರ ಹೋವಂತೀಯ? ನಾನು ನಿನ್ನ ಭಕ್ತ ಮಹಾರಾಯ್ತಿ, ನಿನ್ನ ಜೀವದ ಭಕ್ತ. ನನ್ಮೇಲೂ ಸ್ವಲ್ಪ ಕರುಣೆ ಇರ್ಲಿ. ಹಾಗೆ ಹೇಳ್ಬೇಡಿ. ನನ್ನ ಮೇಲೆ ಕರುಣೆ ತೋರಿಸಿ ಈ ಜೀವಕ್ಕೆ ಆಧಾರವಾಗಿ ನಿಂತು ಇಷ್ಟೊಂದು ಸುದೀರ್ಘ ಕಾಲ ನನ್ನ ಆಗು ಹೋಗುಗಳ ಚೈತನ್ಯ ಸ್ವರೂಪಿಗಳಾಗಿದ್ದೀರಿ. ಮಹಾತ್ಮರು ಹೇಳುತ್ತಾರೆ, ಒಂದು ಗಂಡಿನ ಯಶಸ್ಸಿನ ಹಿಂದೆ ಒಂದು ಸ್ತ್ರೀ ಶಕ್ತಿ ಇದ್ದೇ ಇರುತ್ತೆ ಅಂತ. ಆದ್ರೆ ನನಗ್ ಹಾಗಲ್ಲ. ನನ್ನ ಇಹ ಪರ ಮೋಕ್ಷದಾತರೇ ನೀವು.